ಎಲ್ಲರಿಗೂ ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಮಾತಾಡ್ತಾ ಇದ್ದೀನಿ. ಈ ವರ್ಷ ಮಳೆ ವಿಷಯಕ್ಕೆ ಬಂದಾಗ ನಮಗೆ ಜೂನ್ 17ಕ್ಕೆ ಸಾಮಾನ್ಯ ಮಳೆ 178 ಮಿಲಿಮೀಟ್ರ್ ಬಿಡಬೇಕಾಗಿತ್ತು. ಈ ವರ್ಷ 175 ಮಿಲಿಮೀಟ್ರ್ ಈಗಾಗಲೇ ಜೂನ್ 17ಕ್ಕೆ ಬಿದ್ದಿದೆ. ಅಂದರೆ ನಾರ್ಮಲ್ ಆಗಿ ಎಷ್ಟು ಮಳೆ ಬೀಳಬೇಕೋ ಅಷ್ಟು ನಾರ್ಮಲ್ ಆಗಿ ಬಿದ್ದಿದೆ. ಇನ್ನು ಮುಂದಿನ ದಿನಗಳಲ್ಲಿ IMD ರೆಕಾರ್ಡ್ ಪ್ರಕಾರ ಮಳೆಯ ಕೊರತೆ ಉಂಟಾಗುವ ಲಕ್ಷಣಗಳಿರುತ್ತದೆ. ಆದ್ದರಿಂದ ರೈತರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಒಳ್ಳೆಯ ಮಾಯಿಶ್ಚರ್ ಇದ್ದರೆ ಮಾತ್ರ ಬಿತ್ತನೆ ಮಾಡಬೇಕು, ಇಲ್ಲವಾದಲ್ಲಿ ಬಿತ್ತನೆಯನ್ನು ತಡೆ ಹಿಡಿಯಬೇಕಾಗಿ ಕೋರಲಾಗಿದೆ. ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳ ವಿಸ್ತರಣೆ ಬಂದಾಗ ನಮ್ಮ ತಾಲೂಕಿನಲ್ಲಿ ರಾಗಿ ಬಂದು 12,610 ಹೆಕ್ಟೇರ್ ಗುರಿ ನೀಡಲಾಗಿದೆ. ಅದೇ ರೀತಿ ಹೈಬ್ರಿಡ್ ಮುಸ್ಕಿನ ಜೋಳ 3,260 ಹೆಕ್ಟೇರು, ಅದೇ ರೀತಿ ತೊಗರಿ 265 ಹೆಕ್ಟೇರು, ಹುರುಳಿ 225 ಹೆಕ್ಟೇರು, ಅವರೇ 140 ಹೆಕ್ಟೇರು ಗುರಿ ನೀಡಲಾಗಿದೆ. ಹೀಗಾಗಿ ನಮ್ಮ ಇಲಾಖೆಯಿಂದ ಸಹಾಯಧನದಲ್ಲಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಮುಖ್ಯವಾಗಿ ರಾಗಿ ಬೆಳೆಯಲ್ಲಿ ದೀರ್ಘಾವಧಿ ತಳಿಗಳಾದ MR1 ಮತ್ತು MR6, ಅದೇ ರೀತಿ ಮಧ್ಯಮಾವಧಿಯಲ್ಲಿ GP28 ಮತ್ತು ML365 ಅನ್ನು ವಿತರಣೆ ಮಾಡಲಾಗುತ್ತಿದೆ. ಅದೇ ರೀತಿ ತೊಗರಿ ಬೆಳೆಯಲ್ಲಿ BRG1 ಮತ್ತು BRG3 ತಳಿಗಳನ್ನು, ಅದೇ ರೀತಿ ನೆಲಗಡಲೆಯಲ್ಲಿ ವಿಶಿಷ್ಟ ಮತ್ತು K6, ಅಲಸಂದೆಯಲ್ಲಿ DC15 ಅಂತೇಳಿ, ಮುಸ್ಕಿನ ಜೋಳದಲ್ಲೂ ಸುಮಾರು ಒಂದು 4 ರಿಂದ 5 ತಳಿಗಳನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಂದರೆ ಸಾಲಿ, ಬಶೆಟ್ಟಲ್ಲಿ, ಜಮಕೋಟೆ ಮತ್ತು ಕಸಬಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿ ದರದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 75% ರಿಯಾಯಿತಿ ದರದಲ್ಲಿ ಗರಿಷ್ಠ 5 ಎಕರೆಗೆ ಅಂದರೆ 2 ಹೆಕ್ಟೇರ್ ತನಕ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಬಿತ್ತನೆ ಬೀಜಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಹಾಗೂ ಅಥವಾ FID ನೋಂದಣಿ ಸಂಖ್ಯೆಯನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಿದರೆ ಅವರ ವಿಸ್ತೀರ್ಣ ತಕ್ಕಂತೆ ಬಿತ್ತನೆ ಬೀಜಗಳನ್ನು ಸಹಾಯಧನ ನೀಡಲಾಗುತ್ತಿದೆ. ಅದೇ ರೀತಿ ಗೊಬ್ಬರ ವಿಷಯಕ್ಕೆ ಬಂದಾಗ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಯೂರಿಯಾವನ್ನು ಪಡೆಯಲು FID ಅಂದರೆ ರೈತ ನೋಂದಣಿ ಸಂಖ್ಯೆ ಕಡ್ಡಾಯವಾಗಿರುತ್ತದೆ. ಅದರಿಂದ ಎಲ್ಲ ಜಮೀನು ಇರುವ ಎಲ್ಲ ರೈತರು FIDಯನ್ನು ಮಾಡಿಕೊಳ್ಳಲು ಬರಲಾಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಗೊಬ್ಬರಗಳನ್ನು ಪಡೆಯಲು FID ಕಡ್ಡಾಯವಾಗಿರುತ್ತದೆ. ಸರ್ಕಾರದ ಆದೇಶದ ಪ್ರಕಾರ ಯೂರಿಯಾವನ್ನು 1 ಎಕರೆಗೆ ಒಬ್ಬ ರೈತನಿಗೆ 1 ಎಕರೆಗೆ 1 ಮೂಟೆಯಂತೆ ಪ್ರತಿ ತಿಂಗಳಲ್ಲಿ ರೈತರು FID ಸಂಖ್ಯೆಯನ್ನು ನೀಡಿ ಕೃಷಿ ಪರಿಕರ ಮಾರಾಟಗಾರರ ಅಂಗಡಿಗಳಲ್ಲಿ ಯೂರಿಯಾವನ್ನು ಪಡೆಯಬಹುದು. ಅದೇ ರೀತಿ DAP ಲಭ್ಯತೆ ಕಡಿಮೆ ಕಂಡು ಬಂದಿದ್ದು, ಆದ್ದರಿಂದ DAP ಬದಲಾಗಿ ಬೇರೆ ರಸಗೊಬ್ಬರ ಅಂದರೆ ಈ 15 19 16 17 ಇಲ್ಲಾಂದ್ರೆ 12 32 16 9 24 ಅಥವಾ ಬೇರೆ ರಸಗೊಬ್ಬರ SSP ಇಂತಹ ರಸಗೊಬ್ಬರಗಳನ್ನು ಹಾಗೂ ಅದೇ ರೀತಿ ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಹಾಗೂ DAP ಬದಲಾಗಿ ನ್ಯಾನೋ DAPಯನ್ನು ಬಳಸಲು ಬರಲಾಗಿದೆ. ಅದೇ ರೀತಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆದ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಬೆಳೆ ವಿಮೆ ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನೋಂದಣಿ ಮಾಡಿಕೊಳ್ಳಲು ನಮ್ಮ ತಾಲೂಕಿನಲ್ಲಿ ಸುಮಾರು 7 ಬೆಳೆಗಳಿಗೆ ಅಧಿಸೂಚನೆ ನೀಡಲಾಗಿದೆ. ಪ್ರತಿ ರೈತರ ವಂತಿಗೆಯನ್ನು ಇನ್ಶೂರ್ಡ್ ಅಮೌಂಟ್ ಏನಿರುತ್ತೋ ಅದಕ್ಕೆ 2% ಪಾವತಿಸಿ ತಮ್ಮ ಹತ್ತಿರದ ಬ್ಯಾಂಕುಗಳಲ್ಲಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಿಕೊಂಡಲ್ಲಿ ಒಂದು ವೇಳೆ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಬೆಳೆ ನಷ್ಟಕ್ಕೆ ಸಂಬಂಧಿಸಿದಂತೆ ಅಷ್ಟು ಸರ್ಕಾರದ ಆರ್ಥಿಕ ಸಹಾಯಧನವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತದೆ.